ಇನ್ನು ಮುಂದಿನ ದಿನದಲ್ಲಿ ಸುಮ್ಮನೆ ಕಾಂಗ್ರೆಸ್ ಗೆಲ್ಲದೇ ಇಲ್ಲಿ ದಾವಣಗೆರೆ ಜಿಲ್ಲೆಗೆ 8 ಗೆಲ್ತೀವಿ. BJP ಅವರಿಗೆ ಸಾಧ್ಯನೇ ಇಲ್ಲ, ಬಿಡೋದೇ ಇಲ್ಲ. SDP ಅವರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ. ಕಾಂಗ್ರೆಸ್ ಇನ್ನೂ ಸುಮಾರು ನಾವು ಇನ್ನೊಂದು 40 ವರ್ಷ 30 ವರ್ಷ ಇನ್ನೂ ದುಡಿತೀವಿ. ಪಕ್ಷಕ್ಕೆ ಕಾರ್ಯಕರ್ತರು, ಕಾರ್ಪೊರೇಟ್ರು ಎಲ್ಲ ಲೀಡ್ರುಗಳು ನಾವು ದುಡಿತೀವಿ. ಶ್ಯಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆಲ್ಲ ಶಕ್ತಿ ಮಾಡ್ತೀವಿ ನಾವು. ಮುಂಚೆನೇ ಇದು ಇತ್ತು. ಈಗ ನಾವು ಒಳ್ಳೆ ಇದರಿಂದ ಗೆಲ್ತೀವಿ ಅಂತ ಹೇಳಿ ಗೆದ್ದೀವಿ ಸರ್. ಏನು ಸರ್ ಲೀಡಿಂಗ್ ಕಡಿಮೆ ಅಂದರೆ ಈಗ ಹಂಗೆ ಸರ್. ಫಸ್ಟ್ ನಮ್ಮ ದೊಡ್ಡ ಸೊಗಾರ್ರೆ 1,500,000 ಗೆದ್ದಿದ್ರು. ಈಗ ಗೆದ್ದರೆ ಈಗ ಇದಲ್ಲ, ಇನ್ಮೇಲೆ ಒಂದು 70,000 ಮೇಲೇ ಗೆದ್ದದ್ದು. ನೆಕ್ಸ್ಟ್ ಹಂಗೆ ಮುಂದಿನ ದಿನ ನೆಕ್ಸ್ಟ್ ಹಂಗೆ ಗೆದ್ದ. ಏನು ಕಡಿಮೆ ಅಂದರೆ ಅದು ಇಂಥ ಇದು ಆಯ್ತಲ್ಲ ಸರ್. ನೆಕ್ಸ್ಟ್ ಎಲ್ಲ ಸಮಾಜದವರು ಹಾಕಿದ್ದಾರೆ, ಮಾಡಿದ್ದಾರೆ. ಕೆಲವು ನಮ್ಮಿಂದ, ನಮ್ಮ ಲೀಡ್ರುಗಳಿಂದ, ನಮ್ಮ ಇದರಿಂದ ತಪ್ಪಾಗಿದೆ. ಮುಂದಿನ ದಿನದಲ್ಲಿ ನಾವೆಲ್ಲ ಸುಧಾರಿಸ್ಕೊಂಡು ಇವ್ರಿಗೆ ಪ್ರೀತಿ ವಿಶ್ವಾಸದಿಂದ ತಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಬಹುಮತದಿಂದ ಗೆಲ್ಲಕ್ಕೆ ಇಷ್ಟಪಡ್ತೀವಿ. ಇವತ್ತು ಮಲ್ಲಿಕಾರ್ಜುನ ಅವರು ಆಗಲಿ ದಾವಣಗೆರೆ ಜಿಲ್ಲೆಗೆ ಐತಲ್ಲ ಅನೇಕ ಸತಿ ಕೆಲಸ ಮಾಡಿದ್ದಾರೆ. ಪರ್ವ ಮೇಡಮ್ ಅವರು ಮಾಡಿದ್ದಾರೆ ಕೆಲಸಗಳು. ಶ್ಯಾಮನೂರು ಶಿವಶಂಕರಪ್ಪ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇದೇ ಇದ್ದರೆ ನಾವು ಸುಮಾರು ಒಂದು 15,000 to 20,000 ಲೀಡಿಂಗಿಂದ ಗೆಲ್ತೀವಿ ಅಂತೇಳಿ ಎಲ್ಲ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ಸರ್ಕಾರದವರು, ಎಲ್ಲ ಸಿದ್ದರಾಮಯ್ಯ ಅವರು ಮತ್ತು ಎಲ್ಲರೂ ಬಂದು ಇಲ್ಲಿ ಎಲ್ಲ ಕ್ಯಾನ್ವಸ್ ಮಾಡಿದರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಜಮೀರ್ ಅಹಮದ್ ಎಲ್ಲರೂ ಮಾಡಿದ್ದಾರೆ. ಏನೋ ಒಂದು ಅಪ್ಪಿತಪ್ಪಿ ಕೆಲವೊಂದು ಸ್ಟೇಟ್ಮೆಂಟಿಂದ ಆಗಲಿ ಎಲ್ಲ ಇದರಲ್ಲಿ ನಮಗೆ ಆಗಿದೆ, ನೋವು ತಪ್ಪಾಗಿದೆ. ಇವರಿಗೂ ಒಂದು ನೋವು ಆಗಿದೆ. ಮುಂದೆ ಇದು ನಾವು ಸರಿಪಡಿಸ್ಕೊಂಡು ಆಯ್ತಲ್ಲ ಒಂದು 25-30 ಸಾವಿರದಿಂದ ಗೆಲ್ತೀವಿ ಮುಂದಿನ ದಿನದಲ್ಲಿ.